ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ SIR ಫಾರ್ಮನ್ನು ಯಾವ ರೀತಿಯಾಗಿ ತುಂಬಬೇಕು, ತುಂಬುವಾಗ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಮತ್ತು ಗಮನಿಸಬೇಕಾದಂಥ ಪ್ರಮುಖವಾದಂಥ ಅಂಶ ಏನು. ಯಾಕಂತಂದರೆ ಅಕಸ್ಮಾತ್ ನಾವೇನಾದ್ರು ತಪ್ಪು ತುಂಬಿದ್ವಿ ಅಂತಂದರೆ ನಮ್ಮ ಓಟು ರಿಜೆಕ್ಟ್ ಆಗುತ್ತೆ. ತದನಂತರದಲ್ಲಿ ಅದನ್ನೆಲ್ಲ ಲಿಂಕ್ ಮಾಡ್ತಾ ಹೋಗ್ತಾರೆ. ಆಧಾರ್ ಕಾರ್ಡ್ಲಿ ರಿಜೆಕ್ಟ್ ಆಗುತ್ತೆ. ಓಕೆ, ಈ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ. ಹೀಗಾಗಿ ಈ ವಿಡಿಯೋದಲ್ಲಿ ಈ 3 ಅಂಶಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಯಾವ ರೀತಿಯಾಗಿ ತುಂಬಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ SIR ಫಾರ್ಮ್ ಏನು ತುಂಬುವಂಥ ಮತದಾರರ ಪರಿಷ್ಕೃತ ಪಟ್ಟಿಗೆ ಸಲುವಾಗಿ BLOದವರು 2 ಫಾರ್ಮ್ನ ಕೊಡ್ತಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಈ ರೀತಿಯಾದಂಥ ಒಂದು 2 ಫಾರ್ಮ್ ಕೊಡ್ತಿದ್ದಾರೆ. 2 ಫಾರ್ಮನ್ನು ತುಂಬಬೇಕು, 2 ಫಾರ್ಮ್ಗೆ ಫೋಟೋ ಹಚ್ಚಬೇಕು. ತದನಂತರ 1 ಫಾರ್ಮು BLO ಅವರು ತೊಗೊಂಡು ಹೋಗ್ತಾರೆ, 1 ಫಾರ್ಮನ್ನು ನಿಮ್ಮ ಎವಿಡೆನ್ಸ್ ಆಗಿ ಕೊಡ್ತಾ ಬರ್ತಾರೆ. ಓಕೆ, ಇಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ. ಯಾರು ಮತದಾರರ ಪಟ್ಟಿ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅವರು ಇಲ್ಲಿ ನಾನು 3 ಭಾಗ ಮಾಡಿದ್ದೀನಿ, 1, 2, 3 ಅಂತಿದೆ. ಯಾರ್ದು 2002ರ ಮತದಾರರ ಪಟ್ಟಿಯಲ್ಲಿದೆ, ಆಲ್ಮೋಸ್ಟ್ ಅಲ್ಲಿಗೆ ಯಾರು 40 ವರ್ಷ ಆಗಿದೆಯಲ್ಲ ಅವರು 2002ರ ಈ ಮತದಾರರ ಪಟ್ಟಿ ಫಾರ್ಮ್ ನಂಬರ್ ಭಾಗ 1 ಏನಿದೆಯಲ್ಲ ಇದನ್ನು ತುಂಬಿಕೊಂಡು ಭಾಗ 3ಅನ್ನು ತುಂಬಬೇಕು. ಓಕೆ, ಯಾರ್ದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ವೋ, ಓಕೆ, ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ 30 ವರ್ಷ 25 ವರ್ಷ ಅಂಥ ಅಭ್ಯರ್ಥಿಗಳಾಗಿದ್ದರೆ ಅವರು ಈ ಭಾಗ 2ಅನ್ನು ತುಂಬಬೇಕು. 2 ತುಂಬಿದ ನಂತರ 3 ತುಂಬಬೇಕು. ಓಕೆ, ಹೀಗಾಗಿ ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. 2002ರ ಮತದಾರರ ಪಟ್ಟಿಯವರು ಭಾಗ 1 ಮತ್ತು ಭಾಗ 3 ತುಂಬಬೇಕು. 2002ರಲ್ಲಿ ಯಾರ್ದು ಇಲ್ಲವೋ ಅವರು ಭಾಗ 2 ಭಾಗ 3ಅನ್ನು ತುಂಬಬೇಕಾಗುತ್ತೆ. ಹಾಗಿತ್ತಂದರೆ ಈ ಫಾರ್ಮನ್ನು ತುಂಬಬೇಕಾಗಿತ್ತು ಅಂದರೆ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ನೀವು ಏನು ಮಾಡಬೇಕು, ಮೊದಲು 2002ರ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಕಂಪಲ್ಸರಿಯಾಗಿ ಬೇಕೇ ಬೇಕು. 2002ರಲ್ಲಿ ಹೆಸರು ಇರುವಂಥವರು ಇರದೇ ಇರುವಂಥವರು ಸಹಿತ ಕಡ್ಡಾಯವಾಗಿ 2002ರ ಮತದಾರರ ಪಟ್ಟಿ ಇರಲೇಬೇಕಾಗುತ್ತೆ. ಇದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ವಿಡಿಯೋವನ್ನು ನೋಡಿ ಕೊಟ್ಟಿರುವ ಲಿಂಕನ್ನು ತೊಗೊಂಡು ನೀವೇನು ಮಾಡಿ 2002ರ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಎರಡನೇದು ಏನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು. ಯಾರು ತುಂಬ್ತಿರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕು. ಮತ್ತು ಎಲೆಕ್ಷನ್ ಕಾರ್ಡ್ ಏನಿದೆ ಅವರ ತಂದೆ ತಾಯಿ ಇಬ್ಬರದು, ಅಥವಾ ತಂದೆ ತಾಯಿ ಇಲ್ಲದೇ ಇದ್ದರೆ ಅವ್ರು ಯಾರ ಮೇಲೆ ಡಿಪೆಂಡೆಂಟ್ ಇರ್ತಾರೋ ಅವ್ರದ್ದೊಂದು, ಅಂದರೆ ಮಾಮ ಇವ್ರು ಯಾರು ಇರ್ತಾರಲ್ಲ ಅವರ ಒಂದು ಎಲೆಕ್ಷನ್ ಕಾರ್ಡ್ ಕಡ್ಡಾಯವಾಗಿ ಇಟ್ಕೊಂಡಿರಿ. ನೆಕ್ಸ್ಟು ಮೊಬೈಲ್ ನಂಬರ್, ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಇರಲಿ, ಯಾಕಂತಂದರೆ OTP ಬರ್ತದೆ. ಮತ್ತು ನೆಕ್ಸ್ಟು ನಮ್ಮದು SIR ಅಪ್ಲೈ ಮಾಡಿದ್ದು ಸಕ್ಸಸ್ ಆಯಿತು ಇಲ್ವೋ ಅಂತ ನೋಡ್ಕೊಳ್ಳಿಕ್ಕೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅಂದರೆ ಈ 4 ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಏನು ಮಾಡ್ಬೋದಾಗಿದೆ, SIRನ ಫಾರ್ಮನ್ನು ತುಂಬೋದಾಗಿದೆ. ಆದಮೇಲೆ ತಮಗೆ ಗೊತ್ತಿದೆ, ಈ ರೀತಿ ಫಾರ್ಮ್ ಕೊಟ್ಟಿದ್ದಾರೆ. 2 ಫಾರ್ಮ್ ಇದೆ. ಫಾರ್ಮ್ನ ಮೇಲೆ ನೋಡ್ಬೋದು ನೀವು, ಇಲ್ಲಿ BLO ನೇಮ್ ಇರ್ತದೆ ಮತ್ತು ನಮ್ಮ ಮೊಬೈಲ್ ನಂಬರ್ ಇರ್ತದೆ. ನಿಮಗೇನೇ ಪ್ರಾಬ್ಲಮ್ ಅಂದರೂ ನೀವು BLOದವರಿಗೆ ಕಾಲ್ ಮಾಡಿಕೊಂಡು ನಿಮ್ಮ BLO ನಂಬರ್ ಇರ್ತದೆ, ಕಾಲ್ ಮಾಡಿಕೊಂಡು ಡಿಟೇಲ್ ಮಾಹಿತಿ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಫಾರ್ಮ್ ಕೊಟ್ಟಂಥ ಫಾರ್ಮಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಇಲ್ಲ ನೋಡಿ, ವಿಳಾಸ, ಹೆಸರು, ಗುರುತಿನ ಚೀಟಿ ಸಂಖ್ಯೆ ಮತ್ತು ನಿಮ್ಮ ಅಡ್ರೆಸ್ ಸರಿಯಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಎಲ್ಲಿ ವೋಟ್ ಹಾಕ್ತಿದ್ರೆ ಆ ಭಾಗದ ಸಂಖ್ಯೆದು ಸಹಿತ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಏನಾದ್ರು ತಪ್ಪಿದರೆ ಅದನ್ನು ನೀವು ಆಮೇಲೆ ನಿಮ್ಮ BLOದವರಿಗೆ ಹೇಳಬೇಕಾಗುತ್ತೆ. ಮತ್ತು ಇಲ್ಲಿ QR ಕೋಡ್ ಇರ್ತದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು BLOದವರು ಲಿಂಕ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮದೇ ಆದಂಥ ಫೋಟೋ ಇರ್ತದೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, 2 ಫೋಟೋವನ್ನು, ಒಂದು ಫೋಟೋ ಈ ಫಾರ್ಮಿಗೆ, ಇನ್ನೊಂದು ಫೋಟೋವನ್ನು ಇನ್ನೊಂದು ಫಾರ್ಮಿಗೆ ಅಂಟಿಸಬೇಕಾಗುತ್ತೆ. ಇಷ್ಟೇನಿದೆ ಮೇಲ್ಭಾಗದ ಮಾಹಿತಿ. ಓಕೆ, ಇಲ್ಲಿ ಮುಖ್ಯವಾಗಿ ನೀವು ನೋಡಬೇಕಾಗಿರುವುದು ಏನು ಅಂತಂದರೆ BLOದವ್ರು ಏನು ಮಾಡ್ತಾರೆ, ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಸ್ಟೋರ್ ಆದಂಥ ಮಾಹಿತಿ ಏನು, ಈ ಚುನಾವಣಾ ಆಯೋಗ ಸ್ಟೋರ್ ಮಾಡಿದಂಥ ಮಾಹಿತಿ ಇಲ್ಲಿ ಮ್ಯಾಪ್ ಆಗಬೇಕು. 2002ರ ಮತದಾರ ಪಟ್ಟಿಯಲ್ಲಿರೋರಿಗೆ ಯಾವುದು ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅವ್ರದ್ದು ಸಹಿತ ಇಲ್ಲೇ ಮ್ಯಾಪ್ ಆಗಬೇಕು. ಆ ರೀತಿಯಾಗಿ ತುಂಬಬೇಕು. ಇಲ್ಲೇ ಇರುವಂಥದ್ದು ಸಮಸ್ಯೆ. ಅವರು ಯಾರಿಗೆ ಮ್ಯಾಪಿಂಗ್ ಮಾಡಿದಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ 2002ರ ಪಟ್ಟಿಯಂತೆ ಅವರು ಮ್ಯಾಪಿಂಗ್ ಮಾಡಿರ್ತಾರೆ. ನಾವು ಸಹಿತ ಇಲ್ಲಿ 2002ರ ಪಟ್ಟಿಯಂತೆ ಮ್ಯಾಪಿಂಗ್ ಮಾಡಬೇಕು. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮ್ಮ ಮತದಾರರ ಏನು ಆಗಸ್ಟ್ 5ಕ್ಕೆ ಬಿಡುವಂಥ ಮತದಾರರ ಪಟ್ಟಿಯ ಲಿಸ್ಟಲ್ಲಿ ನಮ್ಮ ಹೆಸರು ಇರೋದಿಲ್ಲ, ಮತ್ತೆ ಇನ್ನೊಮ್ಮೆ ಅಪ್ಲೈ ಮಾಡಬೇಕಾಗುತ್ತೆ. ಹೀಗಾಗಿ ಇವನ್ನ ಯಾವ ರೀತಿಯಾಗಿ ಎಕ್ಸಾಕ್ಟಾಗಿ ಮ್ಯಾಪಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಓಕೆ, ಆದಮೇಲೆ ಇಲ್ಲೇನು ಮಾಡಬೇಕು, ಮೊದಲೇ ಭಾಗದಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೆ ಫಸ್ಟ್ ಪಾರ್ಟ್ ಅಂತೇಳಿ. ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಈಗ ನಾನು 2002ರ ಮತದಾರ ಪಟ್ಟಿಯಲ್ಲಿ ಯಾರ್ಯಾರು ಹೆಸರಿದೆಯೋ ಅವ್ರದನ್ನು ತುಂಬುವುದನ್ನು ಹೇಳ್ತಾ ಬರ್ತೀನಿ. ಅವರು ಫಸ್ಟ್ ಪಾರ್ಟು ಮತ್ತು 3ನೇ ಭಾಗವನ್ನು, ಈ ಚಿತ್ರದಲ್ಲಿ ತೋರಿಸಿರುವಂಥ ಈ ಭಾಗವನ್ನು ಮಾತ್ರ ತುಂಬಬೇಕು. ಈ ಭಾಗವನ್ನು ತುಂಬುವಂತಿಲ್ಲ. ಓಕೆ, ಅವರೇನು ಮಾಡಬೇಕು, 2002ರ ಮತದಾರ ಪಟ್ಟಿಯಲ್ಲಿರೋರು ಇಲ್ಲಿ ನೀ ಏನು ಮಾಡಬೇಕು, ನೇರವಾಗಿ ನಿಮ್ಮ ಹೆಸರನ್ನು ಬರಿತಾ ಹೋಗಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರ. ಯಾರ್ದು ಮತದಾರರ ಹೆಸರಿದೆ ಆ ಪಟ್ಟಿಯಲ್ಲಿ ಅವ್ರ ವಿವರ. ಅವರೇನು ಮಾಡಬೇಕು, ತಮ್ಮ ಹೆಸರನ್ನು ಬರೀಬೇಕು. ನೆಕ್ಸ್ಟು ಮತದಾರರ ಗುರುತಿನ ಚೀಟಿ ಲಭ್ಯವಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ ಆ ಟೈಮದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ 2002ರ ಸಂಬಂಧಪಟ್ಟಂತೆ ಈಗಿನ ಗುರುತಿನ ಚೀಟಿಯಲ್ಲ, ಆವಾಗಿನ ಗುರುತಿನ ಚೀಟಿಗೆ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಸಂಬಂಧಿ ಹೆಸರು ಇರ್ತದೆ, ನಿಮ್ಮ ತಂದೆನೋ ತಾಯಿನೋ ಆ ಸಂಬಂಧಿ ಹೆಸರು ಬರಬೇಕು, ಸಂಬಂಧ ಬರೀಬೇಕು, ತಂದೆನೋ ತಾಯಿನೋ ಅಂತೇಳಿ. ನೆಕ್ಸ್ಟ್ ಏನಿದೆ,
ಜಿಲ್ಲೆ, ನಿಮ್ಮ ಜಿಲ್ಲೆ ಬರೀಬೇಕು, ರಾಜ್ಯ ಬರೀಬೇಕು, ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಬರೀಬೇಕು. ಇಲ್ಲ ನಾನು ನಿಮಗೊಂದು ಉದಾಹರಣೆಯನ್ನು ನೀಡ್ತಾ ಬರ್ತೀನಿ ಅಂತ ಯಾವ ರೀತಿಯಾಗಿ ತುಂಬೋದು ನೋಡಿ. ಉದಾಹರಣೆಗಾಗಿ ಇಲ್ಲಿ 2002ರ ಮತದಾರ ಪಟ್ಟಿ ನನ್ನ ಹತ್ರ ಇದೆ. ಓಕೆ, ಇಲ್ಲಿ ನಾನು ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಡ್ತಾ ಬರ್ತೀನಿ ಅಂತ. ಇಲ್ಲಿ ಯಾರೋ ಬಸವರಾಜ್ ಗೌಡರ್ ಅಂತಿದೆ, ಇಲ್ಲಿ ಬಸವರಾಜ್ ಗೌಡರ್ ಅಂತಿದೆ ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ಹೆಸರು ಅಂತ ಇಟ್ಕೊಳ್ಳಿ ಉದಾಹರಣೆಗಾಗಿ. ಅಲ್ಲೇನು ಮಾಡಬೇಕು, ಇಲ್ಲಿ ತುಂಬಬೇಕು, ಇಲ್ಲಿ ಮತದಾರರ ಹೆಸರೇನು ತುಂಬಬೇಕು, ಬಸವರಾಜ್ ಗೌಡರ್ ಅಂತ ತುಂಬಬೇಕು. ನೆಕ್ಸ್ಟು ಈ ಮತದಾರ ಪಟ್ಟಿಯಲ್ಲಿ ಬಸವರಾಜ್ ಗೌಡರ ಮುಂಭಾಗದಲ್ಲಿ ಇಲ್ಲಿ ಆ್ಯಕ್ಚುಲಿ ಮತದಾರರ ಸಂಖ್ಯೆ ಇರಬೇಕಾಗಿತ್ತು, ಗುರುತಿನ ಚೀಟಿಯ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ, ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಅಂತೇಳಿ ಅಲ್ಲಿ ಇಲ್ಲ. ಹೀಗಾಗಿ ನೀವಿಲ್ಲಿ ತುಂಬೋ ಅವಶ್ಯಕತೆ ಇಲ್ಲ. ಓಕೆ, 2002ರ ಮತದಾರ ಪಟ್ಟಿಯಲ್ಲಿದೆ, ಆ ರೀತಿ ನೋಡ್ತಾವ್ರಿ, ಇಲ್ಲಿ ತುಂಬ ಅವಶ್ಯಕತೆ ಇಲ್ಲ. ಮತ್ತು ಸಂಬಂಧಿಯ ಹೆಸರು ಅಂತಿದೆ, ಇಲ್ಲಿ ನೀವು ಕರೆಕ್ಟಾಗಿ ಏನು ಮಾಡಬೇಕು ಅಂತಂದರೆ ಮ್ಯಾಪಿಂಗ್ ಟೈಮಲ್ಲಿ ಅವರು ಸಂಬಂಧಿ ಹೆಸರು ಏನು ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಬಸವರಾಜ ಗೌಡರವರ ಸಂಬಂಧಿ ಹೆಸರೇನಿದೆ, ತಂದೆ ಅಂತಿದೆ, ತಂದೆ ಧರ್ಮಣ್ಣ ಅಂತಿದೆ. ಓಕೆ, ಧರ್ಮಣ್ಣ ಅಂತಿದೆ. ಹೀಗಾಗಿ ನೀವು ಸಹಿತ ಇಲ್ಲಿ ಏನು ಮಾಡಬೇಕು, ತಂದೆ ಹೆಸರನ್ನು ಮಾತ್ರ ಬರೀಬೇಕು, ತಾಯಿ ಹೆಸರು ಬರೆಯುವಂಗಿಲ್ಲ. ಓಕೆ, ಹಿಂದಿನ 2002ರ ಮ್ಯಾಪಿಂಗಲ್ಲಿ ನೀವು ನಿಮ್ಮ ತಂದೆ ಹೆಸರನ್ನು ಕೊಟ್ಟು ನೀವು ಎಲೆಕ್ಷನ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತೀರಾ. ಹೀಗಾಗಿ ಇಲ್ಲಿ ಆಲ್ಮೋಸ್ಟ್ ಆಗಿ ತಂದೆ ಹೆಸರನ್ನು ಬರಿಬೇಕು, ಸಂಬಂಧ ತಂದೆ ಅಂತ ಬರಿಬೇಕು. ನೆಕ್ಸ್ಟು ನಿಮ್ಮ ಜಿಲ್ಲೆ ಯಾವುದು ಬರಿಬೇಕು, ನಿಮ್ಮ ರಾಜ್ಯ ಯಾವುದು ಬರಿಬೇಕು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಬರಿಬೇಕು. ನಿಮಗೆ ಗೊತ್ತಾಗದೇ ಇದ್ದರೆ, ಭಾಗ ಸಂಖ್ಯೆ ಎಲ್ಲ ಗೊತ್ತಾಗದೇ ಇದ್ದರೆ 2002ರ ಮತದಾರ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕ್ರಮ ಸಂಖ್ಯೆ ಎಲ್ಲ ಇದೆ, ಇದು ಸೀರಿಯಲ್ ನಂಬರು, ಕ್ರಮ ಸಂಖ್ಯೆ. ನೆಕ್ಸ್ಟು ಭಾಗ ಸಂಖ್ಯೆ ನೋಡಬೇಕಾಗಿತ್ತು ಅಂದರೆ ಇಲ್ಲಿ ಭಾಗ ಸಂಖ್ಯೆ ಇದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇದೆ. ಇವುಗಳನ್ನು ನೋಡಿಕೊಂಡು ನೀವು ಇಲ್ಲಿ ತುಂಬಿ. ಓಕೆ, ಇದನ್ನು ತುಂಬಬೇಕು, ಈ ರೀತಿಯಾಗಿ ತುಂಬ್ತಾ ಬರಬೇಕು, ಭಾಗ ಸಂಖ್ಯೆ ಇವನ್ನೆಲ್ಲ. ಓಕೆ, ಇಲ್ಲಿ ನೀವು ಗಮನ ಹರಿಸೋದಿಷ್ಟೇ, ನಿಮ್ಮ ಮತದಾರರ ಪಟ್ಟಿಯಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ತಂದೆಯೊಂದಿಗೆ ಲಿಂಕ್ ಮಾಡ್ಕೊಂಡಿದ್ದೀರಾ, ತಾಯಿಯೊಂದಿಗೆ ನಿಮ್ಮ ಹೆಸರಿದೆಯಾ, ಅದನ್ನು ನೋಡಿಕೊಂಡು ಇಲ್ಲಿ ತುಂಬಿ. ಯಾಕಂತಂದರೆ ಇವರು ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಸ್ಕ್ಯಾನ್ ಮಾಡಿದ ತಕ್ಷಣ 2002ರ ಮತದಾರ ಪಟ್ಟಿಯಲ್ಲಿ ಇರುವಂತೆ ಲಿಂಕ್ ಆಗುತ್ತೆ. 2002ರ ಮತದಾರ ಪಟ್ಟಿಯಲ್ಲಿ ಈ ಮತದಾರ ಯಾರ ಹೆಸರನ್ನು ಕೊಟ್ಟು ತಾನು ವೋಟಿಂಗ್ ಚೀಟಿಯನ್ನು ಪಡೆದಿದ್ದಾನೋ ಅದನ್ನು ಅಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತೆ. ಓಕೆ, ಇದಾದ ನಂತರ ಏನು ಮಾಡಬೇಕು, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀಬೇಕು, ಆಧಾರ್ ಸಂಖ್ಯೆ ಇದ್ದರೆ ಆಧಾರ್ ಸಂಖ್ಯೆ ಬರೀರಿ, ಮೊಬೈಲ್ ನಂಬರನ್ನು ಬರೀರಿ, ತಂದೆ ಹೆಸರನ್ನು ಬರೀರಿ, ಅವರು ಗುರುತಿನ ಚೀಟಿ, ಈಗಿನ ಗುರುತಿನ ಚೀಟಿ ಬರೀಬೋದು, ತಾಯಿ ಹೆಸರನ್ನು ಬರೀರಿ, ತಾಯಿಯ ಈಗಿನ ಗುರುತಿನ ಚೀಟಿಯನ್ನು ಬರೀರಿ. ನೆಕ್ಸ್ಟು ನಿಮ್ಮ ಒಂದು ಸಂಗಾತಿ ಅಥವಾ ಮದುವೆ ಆಗಿದ್ದರೆ ಇಲ್ಲೇನು ಮಾಡಿ, ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರು ಬರೀರಿ, ಅವ್ರದ್ದು ಗುರುತಿನ ಚೀಟಿ ಕೊಡಿ, ಇರದೇ ಇದ್ದರೆ ಒಂದು ಗ್ಯಾಪನ್ನು ಹಾಕ್ತಾ ಬರಬೇಕು. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ನಿಮ್ಮ ಅರ್ಜಿದಾರರ ಸಹಿಯನ್ನು ಹಾಕಬೇಕು. ಸಹಿ ಹಾಕಿದ ಮೇಲೆ BLO ತಮ್ಮ ಒಂದು BLOದವ್ರಿಗೆ ನೀವು ಇಲ್ಲಿ ಹಾಕಬೇಕು, BLO ಅವ್ರು ಇಲ್ಲಿ ಸಹಿ ಮಾಡ್ಕೊತಾರೆ. ನಂತರ ಫೋಟೋವನ್ನು ಹಚ್ಚಬೇಕು ಇಲ್ಲಿ. ಓಕೆ, ಇಲ್ಲಿ ಫೋಟೋ ಹಚ್ಚಿದ ನಂತರ ಏನು ಮಾಡಬೇಕು, ಈ ರೀತಿ 2 ಫಾರ್ಮ್ಗಳನ್ನು ರೆಡಿ ಮಾಡಿಕೊಂಡು BLO ಅವ್ರು ಏನು ಮಾಡ್ತಾರೆ, ಒಂದು ಫಾರ್ಮ್ ತೊಗೊಂಡೋಗಿ ಒಂದು ಫಾರ್ಮು ನಿಮಗೆ ಕೊಡ್ತಾರೆ, ಅದು ನಿಮ್ಮ ಎವಿಡೆನ್ಸ್. ಅದನ್ನೆಲ್ಲಿಯೂ ಕಳೆಯುವ ಹಾಗಿಲ್ಲ, ಯಾಕಂದರೆ ಮತದಾರ ಪಟ್ಟಿಯಲ್ಲಿ ಹೆಸರು ಬರದೇ ಇದ್ದಾಗ ಆ ಫಾರ್ಮ್ನ ತೋರಿಸಬೇಕಾಗುತ್ತೆ. ಈ ರೀತಿಯಾಗಿ 2002ರಲ್ಲಿ ಯಾರು ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅವರು ಬರಿಬೋದಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಕಾಲಮ್ ಯಾವುದು ಅಂತಂದರೆ 2002ರ ಮತದಾರ ಪಟ್ಟಿಯಲ್ಲಿ ನಾನು ಹೇಳಿದಲ್ಲಿ, ಈಗ ಇದು 2002ರ ಮತದಾರ ಪಟ್ಟಿಯಲ್ಲಿ ಹೆಸರು ಇರುವಂಥವ್ರು. ಈಗ ಅಕಸ್ಮಾತ್ 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಇದನ್ನು ಬಿಡಿ, ಯಾಕಂತಂದರೆ ಹೊಸಬ್ರು ಇರ್ತಾರೆ, ಯಾರು 35 ವರ್ಷದ ಕಡಿಮೆ ಇರೋರು, 2002ಕ್ಕೆ 18 ವರ್ಷ ಆಗದೇ ಇರುವಂಥವರು 2 ಮತ್ತು 3 ತುಂಬಬೇಕು, ಇದನ್ನು ಬಿಡಬೇಕು, ಅವ್ರು ತುಂಬುವಂಗಿಲ್ಲ. ಹಾಗಿತ್ತಂದರೆ ಇದನ್ನು ಯಾವ ರೀತಿಯಾಗಿ ತುಂಬಬೇಕು, ಇಲ್ಲಿ ನೋಡ್ತಾ ಬರೋದಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣ ಮತದಾರ ಪಟ್ಟಿಯ ಮತದಾರರ ಸಂಬಂಧಿಯ ವಿವರಗಳು. ಇಲ್ಲಿ ನಿಮ್ಮದೇನೂ ಇಲ್ಲ, ಮತದಾರರ ಸಂಬಂಧಿ, ನಿಮ್ಮ ಸಂಬಂಧಿ ಯಾರಿದ್ದಾರೆ ಅಲ್ಲಿ ಆ ಟೈಮಲ್ಲಿ 2002ರಲ್ಲಿ ನಿಮ್ಮ ಸಂಬಂಧಿ ಯಾರಿದ್ರು ಅವರ ಒಂದು ಡೀಟೇಲನ್ನು ತುಂಬಬೇಕು. ಉದಾಹರಣೆಗಾಗಿ 2002ರಲ್ಲಿ ನಮ್ಮ ತಂದೆ ಇದ್ದರು ಅಂತ ಇಟ್ಕೊಳ್ಳಿ, ನಮ್ಮ ತಂದೆ ಇದ್ದರೆ ನಮ್ಮ ತಂದೆಯ ಡೀಟೇಲನ್ನು ತುಂಬಬೇಕು, ನಮ್ಮ ತಾಯಿ ಡೀಟೇಲ್ ತುಂಬಬೇಕು. ಅಕಸ್ಮಾತ್ ತಂದೆ ತಾಯಿ ಇಲ್ಲದೆ ಇದ್ದರೆ ನಾವು ಯಾರ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ ಅಂದರೆ ಆ ಟೈಮಲ್ಲಿ ಯಾರಿದ್ರು, ಮಾಮನೋ ದೊಡ್ಡಪ್ಪ ಚಿಕ್ಕಪ್ಪ ಯಾರ್ದಿದೆ ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಬರಬೇಕು. ಅದನ್ನು ಹೇಗೆ ಬರೀಬೇಕು ನೋಡಿ, ಇಲ್ಲಿ ಸಂಬಂಧಿ ಹೆಸರು ಅಂತಿದೆ. ಸಂಬಂಧಿ ಹೆಸರು ಅಂತಂದರೆ ಇಲ್ಲಿ ಅವರು ಮತದಾರರ ಗುರುತಿನ ಚೀಟಿಯನ್ನು ತೆಗಿಬೇಕು. ಮತದಾರ ಗುರುತಿನ ಚೀಟಿ ತಗೊಂಡು, ಈಗ ನಾನು ಉದಾಹರಣೆಗಾಗಿ ನಮ್ಮ ತಂದೆ ಧರ್ಮಣ್ಣ ಅಂತಿದೆ ಅಂತ ಇಟ್ಕೊಳ್ಳಿ. ಓಕೆ, ಧರ್ಮಣ್ಣ ಅಂತಿದೆ ನಮ್ಮ ತಂದೆ ಹೆಸರು, ನನ್ನ ಹೆಸರಿಲ್ಲ ಅಲ್ಲಿ ಎಲೆಕ್ಷನ್ ಕಾರ್ಡಲ್ಲಿ, ನಾನೇನು ಮಾಡಬೇಕು, ಧರ್ಮಣ್ಣ ಅಂತ ಬರೀಬೇಕು. ಇಲ್ಲಿ ಹೆಸರು ಧರ್ಮಣ್ಣ, ಅವರ ಗುರುತಿನ ಚೀಟಿ ಆವಾಗಿತ್ತು ಅಂದರೆ ಬರಿಬೇಕು, ಇಲ್ಲಾಂದರೆ ಬಿಡಬೇಕು. ನೆಕ್ಸ್ಟ್ ಸಂಬಂಧಿ ಹೆಸರು ಅಂತೀರಿ, ಧರ್ಮಣ್ಣನಿಗೆ ಸಂಬಂಧಿಸಿದಂಥವ್ರು ಯಾರು, ಓಕೆ, ಅವರ ಹೆಸರನ್ನು ಇಲ್ಲಿ ಬರಿಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಸಂಬಂಧಿ ಹೆಸರೇನಿದೆ, ಇಲ್ಲಿ ತಂದೆ ಅಂತಿದೆ, ಅವರ ಅಜ್ಜರ ಹೆಸರಿದೆ. ಓಕೆ, ಅದನ್ನು ಇಲ್ಲಿ ಬರಿಬೇಕು, ಅದನ್ನು ಇಲ್ಲಿ ಸಂಬಂಧಿ ಹೆಸರು ಮ್ಯಾಪಿಂಗಲ್ಲಿ ಅದನ್ನು ಬರಿಬೇಕು. ಇಲ್ಲಿ ಇವರು ನಮ್ಮ ತಂದೆ, ಇವರು ನಮ್ಮ ಅಜ್ಜ, ಇಲ್ಲಿ ಮಗ ಅಂತ ಬರಿಬೇಕು. ನೆಕ್ಸ್ಟು ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ,
ಇವುಗಳನ್ನು ಸಹಿತ ಸ್ಪಷ್ಟವಾಗಿ 2002ರಲ್ಲಿ ಅವರೆಲ್ಲಿ ವೋಟ್ ಹಾಕಿದ್ರು, ಯಾವ ಅಲ್ಲಿ ಮತದಾರ ಪಟ್ಟಿಯಲ್ಲಿತ್ತೋ ಅದನ್ನೆಲ್ಲ ಡೀಟೇಲ್ ಆಗಿ ಬರೀಬೇಕು. ತದನಂತರ ಸಾಮಾನ್ಯವಾಗಿ ಇಲ್ಲೇನು ಮಾಡಬೇಕಾಗುತ್ತೆ, ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆ ತಾಯಿ, ಇಲೆಕ್ಷನ್ ಕಾರ್ಡು, ಸಂಗಾತಿ ಇದ್ದರೆ ಸಂಗಾತಿ ಅವ್ನು ಬರ್ಕೊಂಡು ಇಲ್ಲಿ ನಿಮ್ಮ ಸಹಿ ಹಾಕಬೇಕು. ಸಹಿ ಹಾಕಿ BLO ಕೊಡಬೇಕು. BLO ಸಹಿ ಹಾಕ್ಕೊಂಡು ನಿಮಗೊಂದು ಫಾರ್ಮನ್ನು ಕೊಡ್ತಾರೆ. ಹೀಗಾಗಿ ಇಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಇಷ್ಟೇ, ಯಾವಾಗ BLO ಅವರು ಇದನ್ನು ಸ್ಕ್ಯಾನ್ ಮಾಡ್ತಾರೆ, ಆಲ್ರೆಡಿಯಾಗಿ ಅವ್ರ ಕಡೆ ಮ್ಯಾಪಿಂಗ್ ಆದಂಥ ಮಾಹಿತಿ ಇರ್ತದೆ, ಅದನ್ನು ಅವರು ಎಡಿಟ್ ಮಾಡಲಿಕ್ಕೆ ಬರೋಂಗಿಲ್ಲ. ಹೀಗಾಗಿ ನೀವು ಮ್ಯಾಪ್ ಮಾಡುವಾಗ ನೀವು ಸರಿಯಾಗಿ ಮಾಡಬೇಕು. ಅವರು ಆಲ್ರೆಡಿ ಮ್ಯಾಪಿಂಗ್ ಆಗಿದೆ, ಈಗ ಜಸ್ಟ್ ಅವ್ರು ಕನ್ಫರ್ಮೇಷನ್ ಮಾಡ್ತಿದ್ದಾರೆ. ಹೀಗಾಗಿ ನಾವಿಲ್ಲಿ ಕೊಡುವಂಥ ಮಾಹಿತಿ ಸ್ಪಷ್ಟವಾಗಿರಬೇಕು. ಇಲ್ಲಿಯೂ ಸಹಿತ ಇಲ್ಲಿ ಯಾವುದೇ ರೀತಿಯಾದ ನಮ್ಮ ಮಾಹಿತಿ ತುಂಬ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಮಾಹಿತಿ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಇಲೆಕ್ಷನ್ ಕಾರ್ಡ್ನವ್ರು, ಮತ್ತು ನಾವಿಲ್ಲಿ ತುಂಬ ಅವಶ್ಯಕತೆ ಇಲ್ಲ. ಬಟ್ ನಮಗೆ 2002ರಲ್ಲಿ ಯಾರು ಸಂಬಂಧಿಕರು ಇದ್ದರು ಅನ್ನೋದನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ. ನಮ್ಮ ತಂದೆ ಇದ್ದರೆ ತಂದೆ ತುಂಬಬೇಕು, ತಾಯಿ ಹೆಸರಿದ್ದರೆ ತಾಯಿ, ಒಟ್ಟು ಯಾರ ತಂದೆ ಅಥವಾ ತಾಯಿ ಒಬ್ಬರ ಹೆಸರನ್ನು 2002ರಲ್ಲಿ ಮತದಾರ ಪಟ್ಟಿ ನೋಡಿಕೊಂಡು ತುಂಬಬೇಕು. ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ, ಇಲ್ಲಿ ತಂದೆ ಹೆಸರು ಬರ್ತದೆ, ಇಲ್ಲಿ ಮೊಬೈಲ್ ಇದು ಬರ್ತದೆ, ಇಲ್ಲಿ ಸಂಬಂಧಿ ಹೆಸರು ನಮ್ಮದು ಬರೋದಿಲ್ಲ. ಆಯಿತು, ಇವರ ಸಂಬಂಧಿ ಒಂದು ಲಿಸ್ಟನ್ನು ತೊಗೋಬೇಕು. ಅಲ್ಲಿ ಅಜ್ಜಿ ಅವರ ತಂದೆ ಇರ್ತಾರೆ, ಅದನ್ನು ಬರ್ಕೊಂಡು ಸಂಬಂಧ ತಂದೆ ಅಂತ ಬರ್ಕೊಂಡು ಬರೀಬೇಕು. ಯಾವಾಗ ಮ್ಯಾಪಿಂಗ್ ಮಾಡ್ತಾರಲ್ಲ, ನಮ್ಮ ಮ್ಯಾಪಿಂಗಲ್ಲಿ ಈ ಡೀಟೇಲ್ ಅಲ್ಲಿ ತುಂಬಿಕೊಂಡಿರ್ತದೆ. ಓಕೆ, ಹೀಗಾಗಿ 2002ರ ಮತದಾರ ಪಟ್ಟಿಯ ಸಂಬಂಧಿಯ ವಿವರವನ್ನು ಬರೆಯುವಾಗ ನಾವಿಲ್ಲಿ ಬರೋದಿಲ್ಲ. ಇದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, BLO ಫಾರ್ಮ್ ತುಂಬಿಕೊಂಡು BLO ಅವರಿಗೆ ಫಾರ್ಮನ್ನು ಕೊಡಬೇಕು. ಆಲ್ಮೋಸ್ಟ್ ಅಲ್ಲಿಗೆ 2002ರ ಮತದಾರ ಪಟ್ಟಿ ಏನಿದೆಯಲ್ಲ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಿತ ವೀಡಿಯೋವನ್ನು ಕೊಟ್ಟಿದ್ದೀನಿ, ಅದನ್ನು ಸಹಿತ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.